ಹಾಯ್, ನಾನು ಮೋಹನ್ ಫ್ರಮ್ ಫ್ಯಾಷನ್ ಟೆಕ್ ಇನ್ ಕನ್ನಡ. ಇವತ್ತು ನಿಮಗೆ ಬಾಡಿ ಮೆಜರ್ಮೆಂಟ್ ಅಲ್ಲಿ ಕಟೋರಿ ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡ್ಬೇಕಂತ ನಿಮಗೆ ತುಂಬಾನೇ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದ್ರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ನಿಮಗೆ ತುಂಬಾನೇ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಕಟೋರಿ ಶೇಪ್ ನ ಯಾವ ರೀತಿ ಡ್ರಾ ಮಾಡ್ಬೇಕಂತ ನಿಮಗೆ ತುಂಬಾನೇ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೇ ನೋಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಆಲ್ರೆಡಿ ಬ್ಯಾಕ್ ಪಾರ್ಟ್ ನ ಕಟಿಂಗ್ ಮಾಡಿದ್ದೀನಿ. ಇವಾಗ ಫ್ರಂಟ್ ಪಾರ್ಟ್ ನ ಯಾವ ರೀತಿ ಕಟಿಂಗ್ ಮಾಡ್ಬೇಕಂತ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ಅಲ್ಲಿ ಯಾವ ರೀತಿ ಮಾರ್ಕ್ ಹಾಕಿದೀನೋ ಅದೇ ರೀತಿ ಸ್ಟ್ರೇಟ್ ಲೈನ್ ಹಾಕೊಳ್ಳಿ. ಈ ರೀತಿ ಎಲ್ಲ ಕಡೆ ಸೇಮ್ ಇದೇ ರೀತಿ ಮಾರ್ಕ್ ಮಾಡ್ಬೇಕಾಗತ್ತೆ. ನೀವು ಯಾವ ರೀತಿ ಕಟಿಂಗ್ ಮಾಡಿದೆ ಅಂತ ಕರೆಕ್ಟ್ ಆಗಿ ಒಂದ್ಸಲ ಅಬ್ಸರ್ವ್ ಮಾಡಿ ನೋಡಿ. ಎಲ್ಲೂ ಸ್ಕಿಪ್ ಮಾಡ್ದೇನೆ ಡೀಟೇಲ್ ಆಗಿ ನೋಡ್ತಾ ಹೋಗಿ. ಇವಾಗ ಈ ರೀತಿ ಒಂದು ಸ್ಟ್ರೇಟ್ ಲೈನ್ ಹಾಕೊಳ್ಳಿ. ಅಂದ್ರೆ ಮೊದ್ಲು ಯಾವ ರೀತಿ ಲೈನ್ ಹಾಕಿದ್ರೋ ಆ ಮಾರ್ಕ್ ನ ಮೊದ್ಲು ಯಾವ ರೀತಿ ಮಾರ್ಕ್ ಹಾಕಿದ್ರೋ ಅದೇ ಮಾರ್ಕ್ ನ ಲೈನ್ ಟು ಲೈನ್ ನ ಅಟ್ಯಾಚ್ ಮಾಡಿ. ಈ ರೀತಿ ಇವಾಗ ಈ ರೀತಿ ಸ್ಟ್ರೇಟ್ ಲೈನ್ ಹಾಕೊಳ್ಳಿ. ಇಲ್ಲಿ ಆರ್ಮೋಲ್ ಶೇಪ್ ನ ಕರೆಕ್ಟ್ ಆಗಿ ಡ್ರಾ ಮಾಡ್ಬೇಕಾಗತ್ತೆ. ನೆಕ್ ಡೀಪ್ ಫ್ರಂಟ್ ನೆಕ್ 8 ಇಂಚ್ ಇದೆ. 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ನೆಕ್ ಬ್ರಾಡು 2 ಮುಕ್ಕಾಲಿಂದ ತಗೊಳ್ತಿದ್ದೀನಿ. ಇವಾಗ ನೆಕ್ ಶೇಪ್ ನ ಈ ರೀತಿ ಡ್ರಾ ಮಾಡಬೇಕು. ಇಂಪಾರ್ಟೆಂಟ್ ಇರೋದು ಇವಾಗ ಡಾಟ್ ಪಾಯಿಂಟ್ 11 ಇಂಚ್ ಇದೆ. ಹಾಫ್ ಇಂಚ್ ಎಕ್ಸ್ಟ್ರಾ 11.5. ಇಲ್ಲಿ ಡಾಟ್ ಪಾಯಿಂಟ್ ಡೌನಿಂಗ್ ನ ನೀವು ಯಾವ ರೀತಿ ತಗೊಳ್ಬೇಕಂತ ನಾನು ನಿಮ್ ಮೆಜರ್ಮೆಂಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೀಟಾಗಿ. ಡಾಟ್ ಪಾಯಿಂಟ್ 11 ಇಂಚ್ ಇದೆ. ಹಾಫ್ ಇಂಚ್ ಎಕ್ಸ್ಟ್ರಾ 11.5 ಡಾಟ್ ಪಾಯಿಂಟ್ ಡೌನ್ ಎಷ್ಟು ತಗೊಳ್ಬೇಕಂತ ಈ ಮೆಜರ್ಮೆಂಟ್ ತಗೊಂಡ್ರೆ ಓಕೆ. ಇಲ್ಲ ಅಂದ್ರೆ ನಾರ್ಮಲ್ ಆಗಿ ತಗೊಂಡ್ರೆ ಒಂದು 3 ಇಂಚ್ ಇಲ್ಲ 3.5 ಇಂಚ್ ಎಲ್ಲ ಬರುತ್ತೆ. ಅಂದ್ರೆ ಬಾಡಿ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಒಂದೊಮ್ಮೆ ನೀವು ಮೆಜರ್ಮೆಂಟ್ ತಗೊಳ್ತೀರಂದ್ರೆ ನಾನು ಲಾಸ್ಟ್ ಟೈಮ್ ನಿಮಗೆ ಬಾಡಿ ಮೆಜರ್ಮೆಂಟ್ ನ ಯಾವ ರೀತಿ ತಗೊಳ್ಬೇಕಂತ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಡಾಟ್ ಪಾಯಿಂಟ್ ನ ಡೌನಿಂಗ್ ಯಾವ ರೀತಿ ತಗೊಳ್ಬೇಕಂತ. ನೀವು ಯಾರಾದ್ರೂ ವಿಡಿಯೋ ನೋಡಿಲ್ಲ ಅಂದ್ರೆ ಪ್ಲೀಸ್ ದಯವಿಟ್ಟು ಆ ವಿಡಿಯೋನ ನೋಡಿ. 3 ಇಂಚ್ ತಗೊಳ್ತಿದ್ದೀನಿ. 3 ಇಂಚಿಗೆ ಒಂದು ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಡಾಟ್ ಬಿಡ್ತು 3.6 ಇಂಚ್ ತಗೊಳ್ತಿದ್ದೀನಿ. ಇವಾಗ ಟಕ್ಸ್ ಮಾರ್ಕಿಂಗು 36 ಚೆಸ್ಟ್ ಮ್ಯಾಚ್ ಇರೋದ್ರಿಂದ 1.5 ಇಂಚ್ ತಗೊಳ್ತಿದ್ದೀನಿ. 1.5 3 ಇಂಚ್ ಆಗತ್ತೆ. ಇಲ್ಲಿ ನಾನು ಹಾಫ್ ಇಂಚ್ ತಗೊಳ್ತಿದ್ದೀನಿ. ಇವಾಗ ವೇಸ್ಟ್ ಮೆಜರ್ಮೆಂಟ್ 31.5 ಇದೆಯಲ್ವಾ, ಈ 31.5 4 ಭಾಗ ಮಾಡಿದವಾಗ 7 ಮುಕ್ಕಾಲು ಬಂದಿದೆ. 7 ಮುಕ್ಕಾಲ್ನ ಇಲ್ಲಿ ಡಿವೈಡ್ ಮಾಡ್ಬೇಕಾಗತ್ತೆ. ಇಲ್ಲಿ 2 ಕಾಲು ಬರ್ತಿದೆ,
ಎರಡು ಕಾಲ ಮೈನಸ್ ಮಾಡಿ ಇಲ್ಲಿ ಎರಡು ಕಾಲ ಮೈನಸ್ ಮಾಡ್ಬೇಕಾಗತ್ತೆ. ಓಕೆ, ಆಮೇಲೆ 1.5 ಇಂಚು ಎಕ್ಸ್ಟ್ರಾ. ಗೊತ್ತಾಯ್ತಲ್ಲ ಯಾವ ರೀತಿ ಮಾಡ್ಬೇಕಂತ. ನೋಡಿ 7 ಮುಕ್ಕಾಲ್ ಇದೆ, ಈ 7 ಮುಕ್ಕಾಲ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. 2 ಕಾಲ್ ಬರುತ್ತೆ ಇಲ್ಲಿ, ಈ 2 ಕಾಲ್ನ ಎಕ್ಸ್ಟ್ರಾ ಇಟ್ಕೊಡ್ಬೇಕಾಗತ್ತೆ. 2 ಕಾಲಿಂದ ಇಲ್ಲಿಗೆ 7 ಮುಕ್ಕಾಲು, ಇಲ್ಲಿ 2 ಕಾಲ ಎಕ್ಸ್ಟ್ರಾ. ಓಕೆ, ಈ 2 ಕಾಲ್ನ ಇಲ್ಲಿ ಆಡ್ ಮಾಡಿದ್ದೀವಿ, ಹಾಗಾಗಿ 2 ಕಾಲಿಂದ ಮೈನಸ್ ಮಾಡ್ಬೇಕಾಗತ್ತೆ. ಆಮೇಲೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಕಟೋರಿ ಶೇಪ್ ನ ಡ್ರಾ ಮಾಡ್ಬೇಕಾಗತ್ತೆ. ಇಲ್ಲಿಂದ 2.5 ಇಂಚ್ ತಗೊಳ್ತಿದ್ದೀನಿ, ಅಂದ್ರೆ ಈ ಕಡೆಯಿಂದ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಕರೆಕ್ಟ್ ಆಗಿ 6 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇವಾಗ ಏನ್ ಮಾಡ್ಬೇಕಂದ್ರೆ ಈ ರೀತಿ ಮಾರ್ಕ್ ಮಾಡ್ಬೇಕಾಗತ್ತೆ. ಈ ಮಾರ್ಕಿಂಗ್ ನಿಮ್ಗೆ ಪಕ್ಕ ಅನಿಸ್ತು ಅಂದ್ರೆ ಅವಾಗ ಡೈರೆಕ್ಟ್ ಆಗಿ ಈ ರೀತಿ ಮಾರ್ಕ್ ಮಾಡಿ. ಫಸ್ಟ್ ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಆಗಿ ಮಾರ್ಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಫಸ್ಟ್ ಒಂದ್ಸಲ ಈ ರೀತಿ ಮಾರ್ಕ್ ಹಾಕೊಳ್ಳಿ ಕರೆಕ್ಟ್ ಆಗಿ. ನಿಮ್ಗೆ ಶೇಪ್ ಇನ್ನೂ ಸ್ವಲ್ಪ ಒಳಗಡೆ ಬೇಕು ಅಂದ್ರೆ ಇದನ್ನ ಈ ರೀತಿ ಒಳಗಡೆ ತಗೊಳ್ಳಿ. ಈ ಶೇಪ್ ಯಾವ ರೀತಿ ಬರುತ್ತೋ ಅದೇ ರೀತಿ ನಿಮ್ಗೆ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಇದು ಡಬಲ್ ಸೈಡ್ ಟಕ್ಸ್ ಬರುತ್ತೆ. ಇದೇ ಟಕ್ಸ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿ ಜಾಸ್ತಿ ಇಡಬೇಕು, ಈ ಕಡೆ ಒಂದ್ ಸ್ವಲ್ಪ 1/2 ಇಂಚ್ ಇಡಬೇಕಾಗತ್ತೆ. ಮಧ್ಯದಲ್ಲಿ ನಾರ್ಮಲ್ ಆಗಿ ಇಟ್ಕೊಂಡಿದ್ರು ಸಾಕಾಗತ್ತೆ. ನಿಮ್ಗೆ ಟಕ್ಸ್ ಫುಲ್ ಬೇಡ ಅಂತ ಹೇಳಿದ್ರೆ ಇದೊಂದು ಟಕ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ಇಲ್ಲಿಗಡೆ ಈ ಸೈಡ್ ಅಲ್ಲಿ ಒಂದು ಟಕ್ಸ್ ಬರುತ್ತಲ್ವಾ ಸೆಂಟ್ರಲ್ಲಿ, ಇದೊಂದು ಟಕ್ಸ್ ನ ಆಡ್ ಮಾಡಿದ್ರು ಸಾಕಾಗತ್ತೆ. ಕಪ್ಸ್ ಅನ್ನೋದು ಕರೆಕ್ಟ್ ಆಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಅವರಿಗೆ ಕಪ್ಸ್ ಅನ್ನೋದು ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ನೀವು ಈ ಶೇಪ್ ನ ಹೆಂಗ್ ಯಾವ ರೀತಿ ಕೊಡ್ತಿರೋ ಅದೇ ರೀತಿ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೀವು ಈ ಕಟೋರಿ ಶೇಪ್ ನ ಯಾವ ರೀತಿ ತಗೊಂತಿರೋ ಅದೇ ರೀತಿ ಎಲ್ಲೂ ಪ್ರಾಬ್ಲಮ್ ಅನ್ನೋದು ಬರಲ್ಲ. ಇದು ಸೇಮ್ ನಾರ್ಮಲ್ ಬ್ಲೌಸ್ ನ ನಾವಂದ್ರೆ 4 ಡಾಟ್ ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡ್ತಿರೋ ಅದೇ ರೀತಿ ಕಟಿಂಗ್ ಅನ್ನೋದು ಬರುತ್ತೆ. ಈ ವಿಡಿಯೋ ಹೇಗೆ ಅನ್ಸುತ್ತೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.